ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆ ಚಹಾ ಎಲ್ಲ ಆಯ್ತು ನಿಮ್ಮದು? ನನ್ನದು ಆಯ್ತು. ನಾನು ಪಿಜಿಯಲ್ಲಿ ಇದ್ದೇನೆ ಇವತ್ತು. ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಮತ್ತೆ ಜೋರು ಮಳೆ ಕೂಡ ಬರ್ತಾ ಉಂಟು. ಈ ಮಳೆಗೆ ಮತ್ತೆ ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ಮನಸ್ಸಾಗುದಿಲ್ಲ ಅಲ್ವಾ? ಹಾಗೆ ನೆಕ್ಸ್ಟ್ ವೀಕ್ ನನಗೆ ಉಂಟಲ್ಲ ಟ್ರೈನಿಂಗ್ ಹೋಗ್ಲಿಕ್ಕೆ ಉಂಟು. ಅಂದ್ರೆ ಇಷ್ಟರವರೆಗೆ ನಾನು ಅಲ್ಲಿಗೆ ಹೋಗ್ಲಿಲ್ಲ. ಹೇಗಿರ್ತದೆ ಅಂತ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಆಯ್ತಾ. ಬ್ಯಾಂಗ್ಳೂರಲ್ಲಿ ಇರುದು, ನಮ್ಮ ಕಂಪನಿ ಲೆಕ್ಕದಲ್ಲಿ ಟ್ರೈನಿಂಗ್ ಇರುದಾಯ್ತಾ. ಇದು ಮೊನ್ನೆ BC ರೋಡಲ್ಲಿ ಆಫರ್ ಇತ್ತಲ್ವಾ, ಆಗ ಅಲ್ಲಿಂದ ತಗೊಂಡದ್ದು 250ಗೆ. ಒಳ್ಳೆ ಉಂಟು. ಮೊನ್ನೆಯಿಂದ ಇದನ್ನೇ ಹಾಕುದು, ಮಳೆ ಎಲ್ಲ ಈಗ. ಹಾಗೆ ಇದನ್ನು ನಿನ್ನೆ ವಾಶ್ ಮಾಡಿಟ್ಟದ್ದು, ಹಾಗೆ ಈಗ ಒಳಗೆ ಇಡುವ ಅಂತೇಳಿ ತಕೊಂಡು ಹೋಗೋದು. ಬ್ಯಾಂಗ್ಳೂರಿಗೆ ಹೋಗುವಾಗ ಇದನ್ನು ತಕೊಂಡು ಹೋಗುದಿಲ್ಲ, ಬೇರೆ ಫಾರ್ಮಲ್ ಶೂ ಬರ್ತದಲ್ವ, ಅದನ್ನು ತಕೊಂಡು ಹೋಗುದು. ಈಗ ಫಸ್ಟಿಗೆ ಉಂಟಲ್ಲ ಶೂ ವಾಶ್ ಮಾಡಿ ಇಡುದಾಯ್ತಾ. ಅದು ಮೊನ್ನೆ ಹಾಕಿ ತುಂಬ ಗಲೀಜಾಗಿದೆ ನೋಡಿ. ಇದೇ ಶೂ ತಕೊಂಡು ಹೋಗುದು ನಾಡಿದ್ದು ವಾಶ್ ಮಾಡಿ. ಈಗ ವಾಶ್ ಮಾಡಿಟ್ರೆ ಇನ್ನು ನಾಳೆಗಾಗುವಾಗ ಡ್ರೈ ಆಗ್ತದಲ್ಲ. ಹಾಗೆ ನನ್ನ ಹತ್ರ ಈಗ ಉಂಟಲ್ಲ 2 ಬ್ಯಾಗ್ ಉಂಟಾಯ್ತಾ. ಇದು ಸ್ವಲ್ಪ ಸಣ್ಣ ಸೈಜ್ ಇದ್ದು, ಇದರಲ್ಲಿ ಎಲ್ಲ ಸಹ ಹಿಡಿಲಿಕ್ಕಿಲ್ಲ ಅಂತ ಆಗ್ತದೆ ನನಗೆ. ಹಾಗೆ ಇನ್ನೊಂದು ಇದು ನೋಡಿ, ಇದು ಓಕೆ. ನಾನೀಗೆಲ್ಲ ಸಹ ಇದರಲ್ಲೇ ಪ್ಯಾಕ್ ಮಾಡಿ ಇಡ್ತೇನೆ. ಹಾಯ್ ಎಲ್ಲರಿಗೂ, ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ನೈಟ್ ಬಸ್ಸಿಗೆ. ನಾನಿವತ್ತು ಆಫೀಸಿಂದ 5 ಗಂಟೆಗೆ ಬಂದದ್ದು. ಅಂದರೆ ಹೊರಡಿಯಲ್ಲಿ ಆಗುವಾಗ ಲೇಟ್ ಆಗ್ತದಲ್ವಾ, ಅದಕ್ಕೆ. ಬ್ಯಾಗ್ ಪ್ಯಾಕಿಂಗ್ ಮೊನ್ನೆವೇ ಆಗಿದೆ. ನಾನು ಈಗ ಪುತ್ತೂರಿಂದ ಮಂಗಳೂರಿಗೆ ಹೋಗುದು. ಅಲ್ಲೇ ಹೋಗಿ ಊಟ ಮಾಡಿ ಆಮೇಲೆ ಹೊರಡುದು. ನನಗೆ ಬಸ್ ಇದ್ದದ್ದು 10:45ಕ್ಕೆ. ಇದೀಗ ಪಡಿಲ್ ಜಂಕ್ಷನ್ಗೆ ಬಂದದ್ದಾಯ್ತು ಅಲ್ಲಿಂದ ಹೋಗಲಿಕ್ಕೆ. ಇದು ಹೈ ಬಸ್ ಅಂತ, AC ಸ್ಲೀಪರ್ ಬರ್ತದಲ್ವ ಅದು. ನಮಗೆ ಟ್ರೈನಿಂಗ್ ಹೋಗಲಿಕ್ಕೆ ಖರ್ಚಾಗ್ತದಲ್ವಾ, ಅದೆಲ್ಲ ಕಂಪನಿಯೇ ಕೊಡೋದು. ಅಂದರೆ ಟಿಕೆಟ್ ಬುಕ್ಕಿಂಗ್ ಆಗಲಿ, ಹೋಟೆಲ್ ಬುಕ್ಕಿಂಗ್, ಫುಡ್ ಎಲ್ಲ ಸಹ. ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು ಕೂಡ ಫಸ್ಟ್ ಟೈಮ್. ಮತ್ತು ಈ ರೀತಿಯ ಬಸ್ಸಲ್ಲಿ ಕೂಡ ಹೋಗೋದು ಅಭ್ಯಾಸ ಇಲ್ಲ, ಅದು ಸಹ ರಾತ್ರಿ ಟೈಮಲ್ಲಿ. ಬಸ್ ಮಾತ್ರ ಚೆಂದ ಉಂಟು, ಹಾಗೆ ಒಳಗೆ ಕೂಡ ಒಳ್ಳೆ ಕ್ಲೀನಾಗಿ ಎಲ್ಲ ಉಂಟು. 10:45ಗೆ ಬಸ್ ಬಂದಿದೆ. ನಾವು ಬ್ಯಾಂಗ್ಳೂರು ರೀಚ್ ಆಗುವಾಗ, ಅಂದರೆ ಆ ಪ್ಲೇಸ್ ರೀಚ್ ಆಗುವಾಗ 6 ಗಂಟೆ ಆಗಿದೆ ಆಯಿತಾ. 7 ಗಂಟೆ ಅಂತ ಇತ್ತು, ಸ್ವಲ್ಪ ಬೇಗವೇ ರೀಚ್ ಆಗಿದೆ. ನಮಗೆ ಟ್ರೈನಿಂಗ್ ಇದ್ದದ್ದು ಬ್ಯಾಂಗ್ಳೂರು ಟ್ರೈಡೆಂಟ್ ಹ್ಯುಂಡೈಯಲ್ಲಿ. ಅದಿರೋದು ಕೂಡ್ಲು ಗೇಟ್ ಜಂಕ್ಷನ್ ಹತ್ರ. ಇದು ಬ್ಯಾಂಗ್ಳೂರು ಸ್ವಲ್ಪ ರೀಚ್ ಆಗ್ತಾ ಬರುವಾಗ ವಿಡಿಯೋ ಮಾಡಿದ್ದಾಯ್ತಾ, ಒಂದು 5 ಗಂಟೆ ಟೈಮಿಗೆ. ಇಲ್ಲಿ 5 ಗಂಟೆ ಆಗುವಾಗಲೇ ಉಂಟಲ್ಲ ಎಷ್ಟು ಟ್ರಾಫಿಕ್ ಗೊತ್ತುಂಟಾ. ಇದೆಲ್ಲ ಯಾವ ಜಾಗ ಅಂತ ಸಹ ಗೊತ್ತಿಲ್ಲ ಆಯಿತಾ. ಬಸ್ಸಲ್ಲಿ ಕೂತದಕ್ಕೆ ಪಾಸ್, ಅಂದರೆ ಅವರೇ ಕರ್ಕೊಂಡು ಹೋಗ್ತಾರಲ್ಲ. ಫೈನಲಿ ನಾವು ಕೂಡ್ಲು ಗೇಟ್ ಜಂಕ್ಷನ್ ರೀಚ್ ಆಗಿ ಆಯಿತು. ಟ್ರೈಡೆಂಟ್ ಹ್ಯುಂಡೈ ಕೂಡ ಇರೋದು ಇದೇ ಲೈನಲ್ಲಿ. ನಾವಿರುವ ಹೋಟೆಲ್ ಕೂಡ ಇದುವೇ, ಇಕಾಕೀಸ್ ಅಂತ. ಹೋಟೆಲ್ ಮಾತ್ರ ಉಂಟಲ್ಲ ಅಲ್ಟಿಮೇಟ್ ಆಯಿತು, ಅಷ್ಟು ಚೆಂದ ಉಂಟು ಕ್ಲೀನಾಗಿ. ಮತ್ತು ನಮಗೆ ಟ್ರೈನಿಂಗ್ ಉಂಟಲ್ಲ 9 ಗಂಟೆಯಿಂದ 5:30, 5 ಗಂಟೆ ತನಕ ಇರ್ತದೆ. ಒಂದು ರೌಂಡ್ ತೋರಿಸ್ತೇನೆ ನೋಡಿ ಹೋಟೆಲ್ ಹೇಗಿದೆ ಅಂತ. ನಮ್ಮ ರೂಮ್ ಕೂಡ ಇದುವೆ 110. ಈಗ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಮತ್ತೆ ಹೊರಡಬೇಕು. ಮತ್ತೆ ಯಾರೆಲ್ಲ ಈ ಹೋಟೆಲಿಗೆ ಹೋಗಿದ್ದೀರಿ? ನನಗಿದು ಫಸ್ಟ್ ಟೈಮ್ ಆಯಿತಾ ಹೋಗೋದು. ತುಂಬ ಚೆಂದ ಮೇಂಟೈನ್ ಮಾಡಿದ್ದಾರೆ ಇವರು, ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು. ತುಂಬ ಟೈಮಿಂದ ಟ್ರೈನಿಂಗಿಗೆ ನಾಮಿನೇಟ್ ಮಾಡ್ತಾ ಇದ್ರಾಯ್ತಾ, ಹಾಗೆ ಹೋಗಲಿಕ್ಕೆ ಸಹ ಆಗಿರಲಿಲ್ಲ. ಹಾಗೆ ಇವತ್ತು ಬಂದದ್ದು ಇಲ್ಲಿಗೆ. ನಾನಿರೋದು ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಕಸ್ಟಮರ್ ಕೇರ್ ಟ್ರೈನಿಂಗ್ ಇದ್ದದ್ದು. ಫಸ್ಟ್ ಟೈಮ್ ಆಯಿತಾ ನಾನು ನೈಟ್ ಟೈಮ್, ಅಂದರೆ ತುಂಬ ಲೇಟಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ಸರಿ ನಿದ್ದೆ ಕೂಡ ಆಗಿರಲಿಲ್ಲ, ಮುಖ ಎಲ್ಲ ಒಂಥರ ದಪ್ಪ ದಪ್ಪ ಆದ ಹಾಗೆ ಇತ್ತು ನಿದ್ದೆ ಇಲ್ಲದೆ. ಈಗ ಟೈಮ್ 8 ಗಂಟೆ ಆಗ್ತಾ ಬಂದಿದೆ. ಹೊರಡಿ ಎಲ್ಲ ಇತ್ತು, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಹೊರಡಬೇಕು. ಇದೆಲ್ಲ ಅವಾರ್ಡ್ ಸಿಕ್ಕಿರುವಂಥದ್ದು, ಅಂದರೆ ಅಚೀವ್ಮೆಂಟ್ ಮಾಡಿದವರದ್ದು. ಹೆಚ್ಚಾಗಿ ಉಂಟಲ್ಲ ಎಲ್ಲರಿಗೆ ಸಹ ಟ್ರೈನಿಂಗ್ ಎಲ್ಲ ಇರೋದು, ಅಂದರೆ ಹ್ಯುಂಡೈ ಟ್ರೈನಿಂಗ್ ಎಲ್ಲ ಇರೋದು ಬ್ಯಾಂಗ್ಳೂರು ಟ್ರೈಡೆಂಟ್ ಹ್ಯುಂಡೈಯಲ್ಲಿ. ಇದು ಟ್ರೈನಿಂಗ್ ರೂಮ್. ತುಂಬ ಶೋರೂಮಿಂದ ಬಂದಿದ್ದರು, ಹೆಚ್ಚಾಗಿ ಬ್ಯಾಂಗ್ಳೂರಲ್ಲಿ ಇರುವವರು. ಇಲ್ಲಿ ಬಂದುಂಟಲ್ಲ ನಾನು 3 ಡೇಸ್ ಇದ್ದದ್ದು. 3 ಡೇಸಲ್ಲಿ ಬೇರೆ ಬೇರೆ ವೆರೈಟಿಯದ್ದು ಫುಡ್ ಎಲ್ಲ ಟೇಸ್ಟ್ ಮಾಡಿದ್ದೇನೆ. ಶೋರೂಮ್ ಹತ್ರವೇ ಉಡುಪಿ ಕೆಫೆ ಉಂಟು, ಅಲ್ಲಿಗೆ ಹೋದದ್ದು. ಇದೆಲ್ಲ ಟೆಕ್ನಿಷಿಯನ್ ಅಡ್ವೈಸರ್ ಅವರದ್ದೆಲ್ಲ ಫೋಟೋಸ್, ಅಂದರೆ ವಿನ್ನರ್ ಆದವರದ್ದು.
ಫಸ್ಟ್ 2 ಡೇಸ್ ಉಂಟಲ್ಲ ಮಳೆವೇ ಇರಲಿಲ್ಲ, ಅದಾಗಿ ಲಾಸ್ಟ್ ಡೇ ಮಾತ್ರ ತುಂಬ ಮಳೆ ಆಯಿತಾ. ಇವತ್ತಿದು ಸಣ್ಣ ವಿಡಿಯೋ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಗೊತ್ತುಂಟಲ್ವ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ.